ವೆಲ್ಕಮ್ ಬ್ಯಾಕ್. ಅಶ್ಲೀಲ ವಿಡಿಯೋ ಕೇಸ್ನ ಸಂಬಂಧ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಇದುವರೆಗೂ ಒಟ್ಟು 10 ಸಂತ್ರಸ್ತ ಮಹಿಳೆಯರ ಹೇಳಿಕೆಗಳನ್ನು ಎಸ್ಐಟಿ ದಾಖಲಿಸಿಕೊಂಡಿದೆ. ಬರೋಬ್ಬರಿ 10 ಸಂತ್ರಸ್ತ ಮಹಿಳೆಯರ ಹೇಳಿಕೆಗಳು ಈಗಾಗಲೇ ದಾಖಲಾಗಿದೆ. ನಿನ್ನೆ 5 ಸಂತ್ರಸ್ತೆಯರು ಎಸ್ಐಟಿ ಮುಂದೆ ಹಾಜರಾಗಿದ್ದರು. ಎಸ್ಪಿ ಸೀಮಾ ಲಾಟ್ಕರ್, ಡಿವೈಎಸ್ಪಿ ಪ್ರಭಾವತಿ ಮುಂದೆ ಹಾಜರಾಗಿದ್ದರು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಒಟ್ಟು 10 ಸಂತ್ರಸ್ತ ಮಹಿಳೆಯರು ಹೇಳಿಕೆಯನ್ನ ದಾಖಲಿಸಿರೋದು, ಈ ಆಂಗಲ್ ನಲ್ಲಿ ಎಸ್ಐಟಿ ಯಾವ ರೀತಿ ತನಿಖೆಗೆ ಮುಂದಾಗ್ತಾ ಇದೆ? ವಿಜಯ್, ಈಗಾಗಲೇ 10 ಸಂತ್ರಸ್ತ ಮಹಿಳೆಯರು ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಈ ಹಿಂದೆ 5 ಜನ ಸಂತ್ರಸ್ತ ಮಹಿಳೆಯರು ಬಂದು ಸಿಐಡಿ ಕಚೇರಿಗೆ ಬಂದು ಅಲ್ಲಿ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ರು. ಈಗ ಸದ್ಯ ನಿನ್ನೆ ಸೀಮಾ ಲಾಟ್ಕರ್ ಅವರ ಮುಂದೆ ಬಂದು 5 ಜನ ಸಂತ್ರಸ್ತ ಮಹಿಳೆಯರು ಮತ್ತೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅಂದ್ರೆ ಒಟ್ಟು ಓವರ್ ಆಗಿ 10 ಜನ ಸಂತ್ರಸ್ತ ಮಹಿಳೆಯರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿರುವಂತದ್ದು ಏನು ಡಿವೈಎಸ್ಪಿ ಪ್ರಭಾವತಿ ಅವರ ಮುಂದೆ ಕೂತು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಆ ವಿಡಿಯೋದಲ್ಲಿರುವಂತವರು ಇವರ ಇದ್ರೆ ಅಲ್ಲೇನಾದ್ರೂ ಫೋರ್ಸಬಲಿ ಈ ರೀತಿಯ ಕೃತ್ಯಗಳು ಆಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈಗಾಗಲೇ ಓರ್ವ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಇಲ್ಲೇನಾದ್ರೂ ದೌರ್ಜನ್ಯಗಳು ಆಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 10 ಜನ ಸಂತ್ರಸ್ತ ಮಹಿಳೆಯರು ಬಂದು ಅವರ ಹೇಳಿಕೆಯನ್ನ ತನಿಖಾಧಿಕಾರಿಗಳ ಮುಂದೆ ದಾಖಲು ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.